ಸರ್ ಇಂಥ ಒಂದು ಕ್ರೂಯಲ್ ಮರ್ಡರ್ ಮಾಡಿ ಅದು ಯಾರು ಮಾಡಿದ್ರು ಅಂತ ಕೋರ್ಟ್ ಡಿಸೈಡ್ ಮಾಡುತ್ತೆ. ಅದು ಆದರೆ ಇವತ್ತಿನ ಪರಿಸ್ಥಿತಿಗಳಲ್ಲಿ ಇವರು A2 ಆ ಪ್ರಕರಣದಲ್ಲಿ ವಾಪಸ್ ಬಂದರೂ ತಮ್ಮ ಹಳೆ ಇಮೇಜ್ ವಾಪಸ್ ಬರುತ್ತೆ ಅನ್ನುವಂಥ ತಮ್ಗೆ ಅನಿಸ್ತದ? ಈ ಅಂದರೆ ಈ ನಮ್ಮ ಮರೆಯುವ ಗುಣ ಇದೆಯಲ್ಲ, ಹಾಂ, ನಮ್ಮಲ್ಲಿ ಮರೀತಾರೆ ನೋಡಿ ಅಲ್ವಾ. ಈಗ ಶ್ರೀಮತಿ ಇಂದಿರಾ ಗಾಂಧಿಯವರು ಉಚ್ಚಾರಾಯ ಸ್ಥಿತಿಯಲ್ಲಿ ಪ್ರಧಾನಮಂತ್ರಿ ಆಗಿದ್ದು ಸತ್ತೋದ್ಮೇಲೆ ಮರೆತು ಬಿಟ್ಟಿವಿ. ರಾಜೀವ್ ಗಾಂಧಿನ ಮರೆಯೋದು ನಮ್ಮಲ್ಲಿ ಮರೆಯುವ ಗುಣ ಇರೋದ್ರಿಂದ ಜನ ಮರೀತಾರೆ. ತಾನು ಹೇಗೆ ಇಮೇಜನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳೋದ್ರಲ್ಲಿ ನಿಂತಿದೆ. ಅವನು ಬಂದು ಇಂಥದ್ದು ಪ್ರಮಾದ ಆಗಿದೆ, ನಾನು ಅದಕ್ಕೆ ಪಶ್ಚಾತ್ತಾಪ ನನಗೆ ಈಗ ಒಂದು ಅವಕಾಶ ಇದೆ ಅವನಿಗೆ. ಯಾಕೆಂದರೆ ಅವನು ಜೈಲಿಗೆ ಹೋದರೂ ಅವನ ಒಂದು ಸಂಪತ್ತು ಅಂತ ಹೇಳೋದಿದೆ. ಯಾರು ಸತ್ತೋಗಿದ್ದಾನೆ ರೇಣುಕಾ, ಅವನು ತಪ್ಪು ಮಾಡಿರ್ಬೋದು, ಅವನ ಹೆಂಡತಿ ತಪ್ಪು ಮಾಡಿಲ್ಲ. ಅವನೊಂದು ಗರ್ಭಿಣಿಯಾಗಿದ್ದಾಳೆ, ಇನ್ನೇನು 3 ತಿಂಗಳಲ್ಲಿ 4 ತಿಂಗಳಲ್ಲಿ ಮಗು ಬರುತ್ತೆ. ಅವರ ಬದುಕಿಗೆ ಒಂದು ಆಶ್ರಯನ ಕೊಟ್ಟು ಈ ಪಶ್ಚಾತ್ತಾಪವನ್ನು ಅವನು ತೀರಿಸ್ಕೊಳ್ಬೇಕು. ಅಂದರೆ ನಡವಳಿಕೆಗಳು ಮೊದಲ ಬದಲಾವಣೆ ಏನಂದರೆ ಅವಳಿಗೆ ಆಶ್ರಯನ ಕೊಡುವಂಥ ನಿರ್ಧಾರ ತಗೊಳ್ಳೋದು. ರೇಣುಕಾ ಸ್ವಾಮಿಯ ಹೆಂಡತಿಗೆ ಒಂದು ಮರು ಬದುಕನ್ನು ಕಟ್ಟಿಕೊಳ್ಳೋಕ್ಕೆ ಕೈಲಾದ ಪ್ರಯತ್ನವನ್ನು, ಆರ್ಥಿಕ ಸಹಾಯವನ್ನು ನೀಡೋದೇ ಇವನು ಮಾಡುವ ಮೊದಲ ಕೆಲಸ ಆಗಬೇಕು. ಇದನ್ನು ಅವರ ಅಭಿಮಾನಿಗಳು ಹೇಳಬೇಕು ಅಂತ ಹೇಳ್ತೀನಿ. ಅವರ ಅಭಿಮಾನಿಗಳು ಏನು ದಿ ಬಾಸ್ ಅಂತ ಕೂರ್ತಾ ಇದ್ದಾರೆ, ನೀವು ಅದನ್ನು ಮಾಡಿ. ನೀವೆಲ್ಲ ಕೈಲಾದ ದುಡ್ಡು ಹಾಕಿ ಸಂಗ್ರಹ ಮಾಡಿ ಅವರಿಗೊಂದು ದೊಡ್ಡ ಮೊತ್ತದ ಹಣವನ್ನು, ಒಂದು 50 ಲಕ್ಷ ಹಣವನ್ನು ಆ ರೇಣುಕಾಸ್ವಾಮಿ ಹೆಂಡತಿಗೆ ಕೊಡುವ ಪ್ರಯತ್ನವನ್ನು ಮಾಡಿ. ಡಿ ಬಾಸ್ ಅಭಿಮಾನಿಗಳಿಗೆ ನಾನು ಹೇಳ್ತೀನಿ, ನೀವು ಅದನ್ನು ಮಾಡಿ. ಪಾಪ ಅವಳು ಏನು ಮಾಡ್ತಾಳೆ ಈಗ? ಅಂದರೆ ಅಲ್ಲಿಗೆ ಒಂದು ಒಳ್ಳೆ ಸಂಸ್ಕಾರ ಸಿಕ್ಕಿದ್ರೆ ಇವತ್ತು ದರ್ಶನ್ ಗೀತ್ ಅಥವಾ ಅಹಮ್ಮನ ತಲೆಗೇರಿಸ್ಕೊಳ್ಳದೆ ಇದ್ದಿದ್ರೆ ಒಂದು ಲೆಜೆಂಡ್ ನಟ ಆಗ್ಬೋದಿತ್ತು. ಖಂಡಿತ ಅಂಥ ನಟ, ಅಂಥ ದೇಹ ಇರುವ ನಟ, ಅಂಥ ಶರೀರ ಇರುವ ನಟ ಕನ್ನಡದ ಇಂಡಸ್ಟ್ರಿಯಲ್ಲಿ ಇಲ್ಲ. ತುಂಬ ಜನ ಬಂದಿದ್ದಾರೆ, ಪ್ರತಿಭಾವಂತರು ಬಂದಿದ್ದಾರೆ, ಇವನಿಗಿಂತ ಪ್ರತಿಭಾವಂತರು ಬಂದಿದ್ದಾರೆ. ಆದರೆ ಇವನಿಗೆ ಅದೇನೋ ಒಂದು ಅದೃಷ್ಟ ಒಲಿದಿತ್ತು. ಇವನು ಕೈ ಹಾಕಿದೆಲ್ಲ ಸಕ್ಸಸ್ ಆಗಿತ್ತು. ದಿನಕರು ಕೂಡ ಇವನ ಅದೇ ತಪ್ಪಾಗಿದ್ದು ಅಂತಲ್ಲ, ಅದು ಅಮಲು ಇರಬಾರ್ದಾಗಿತ್ತು ಅಂತ. ಈಗ ನಾವು ಇದ್ದೀವಿ, ಎಲ್ಲ ಕಲಾವಿದರು ಇದ್ದೀವಿ, ನಾವು ಕಷ್ಟ ಸುಖ ಎಲ್ಲ ಯೋಚನೆ ಮಾಡ್ಕೋತೀವಿ. ಯಾರೋ ಸಿಟ್ಟು ಬಂದಾಗ ಮತ್ತೆ ಅದನ್ನು ಅನುಭವಿಸಿ ಪಶ್ಚಾತ್ತಾಪ ಪಡ್ತೀವಿ, ನಾ ಬೈಬಾರ್ದಾಗಿತ್ತು, ಹೇಳುವಾಗಿ ತಮಗೆ ನೋವಾಗಿದೆ. ಖಂಡಿತ ನೋವಾಗಿದೆ. ಯಾಕೆಂದರೆ ಅವನ ಉಚ್ಚಾರಾಯ ಸ್ಥಿತಿಯಲ್ಲಿದ್ದಾಗ ಇಂಥ ಮೀಡಿಯಾ ನನ್ನ ಹತ್ರ ಬಂದಾಗ ನಾನು ಹೇಳ್ಕೊಳ್ಳೋಕ್ಕೆ ಎಷ್ಟು ಆನಂದ ಆಗ್ತಿತ್ತು. ನನ್ನ ಶಿಷ್ಯ, ನಾನು ಹೇಳ್ಕೊಂಡಿದ್ದೀನಿ, ತುಂಬ ಕಡೆ ಹೇಳ್ಕೊಂಡಿದ್ದೀನಿ ನನ್ನ ಶಿಷ್ಯ ಅಂತ. ಯಾಕೆಂದರೆ ನಾವು ಏನು ಬೆಳೆಸಿದ ಹುಡುಗರು ಯಾವುದೋ ಒಂದು ಕಲೆಯ ಇದರಲ್ಲಿ ಹೋದಾಗ, ಈಗ ಇವನ್ ರಂಗಾಯಣದಲ್ಲಿದ್ದ ಹುಡುಗರು ಯಾರೋ ಒಂದು ದೊಡ್ಡ ಇದಕ್ಕೆ ಹೋದರು, ನನಗೆ ಎಷ್ಟು ಆನಂದ ಆಗುತ್ತೆ. ಅದು ಬೇರೆ, ಅದು ವಿಚಾರ ಅಲ್ವಾ. ಅವ್ನು ನಮ್ಮ ರಂಗಾಯಣದ ಹುಡುಗ, ನಮ್ಮ ಹುಡುಗ ಅಂತ ಹೇಳ್ಕೊಳ್ತೀವಿ. ಇವತ್ತಿನ ಪರಿಸ್ಥಿತಿಯಲ್ಲಿ ಅದು ತುಂಬ ನೋವಾಗುತ್ತೆ. ಈಗ ಯಾಕಂದರೆ ಅವರಿಗೆ ಕಷ್ಟದ ದಿನಗಳು. ಅವಳು ಏನು ಪ್ರತಿಭಾ, ಇವಳು ಗೌಡ, ಪವಿತ್ರ ಗೌಡ ಒಂದು ಶನಿಯಾಗಿ ಅವನ ಹೆಗಲಲ್ಲಿ ಕೂತಿದ್ದಾಳೆ. ಯಾರಿಗೋ ಒಂದು ಶನಿ ಬರುತ್ತದೆ ಅಂತ ಹೇಳ್ತಲ್ಲ, ಆ ಶನಿಯಾಗಿ ಅವಳು ಬಂದಿದ್ದಾಳೆ. ಕಷ್ಟದ ದಿನಗಳಲ್ಲಿ ದರ್ಶನ್ ಇದ್ದಾನೆ, ಅವನು ಅದರ ಆಚೆ ಬರಬೇಕು. ಇದು ದರ್ಶನ್ ಅವರ ಮೊದಲ ಗುರುಗಳಾಗಿರುವಂಥ ದಂಡ ಕಾರ್ಯಪ್ಪ ಅವರ ಮಾತು. ಸಂಸ್ಕಾರ ಒಂದು ದರ್ಶನ್ಗೆ ಇದ್ದು ಬಿಟ್ಟಿದ್ರೆ ಬಹುತೇಕ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಭಾಳ ಅದ್ಭುತವಾದಂತಹ ನಟ ಅನ್ನುವಂಥದ್ರಲ್ಲಿ ಅನುಮಾನಗಳಿಲ್ಲ. ಆದರೆ ಸಂಸ್ಕಾರದ ಕೊರತೆ ಮತ್ತು ಯಶಸ್ಸಿನ ಅಹಂ ಏನಿದೆ ಅದು ಇವತ್ತು ದರ್ಶನ್ ಅವರಿಗೆ ಈ ಪರಿಸ್ಥಿತಿಯನ್ನು ತಂದಿಟ್ಟಿದೆ ಅಂತ ಗುರುಗಳಾಗಿ ಅವರು ಮನೆ ನೊಂದ್ಕೊಂಡು ಮಾತನಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.